ಇದು ನಮ್ಗಿದೊಂದು ಅವಕಾಶ, ಇದ್ರ ಮೇಲೆ ನಾವೇನಾದ್ರು ಮಾಡಿ ಇವ್ರ ಮೇಲೆ ನಾವು ಇದನ್ನ ಕೇಳಿದನ್ನ ಏರ್ಬೋದು ಅನ್ನೋಂಥ ಒಂದು ಅವಕಾಶ ಅಂತ ಅನ್ಕೊಂಡಿದ್ರು. ಆಮೇಲೆ ನಮ್ಮ ಚಿಂತಾಮಣಿ ಸುಧಾಕರ್ ಅವರು ಎಷ್ಟೇ ಸ್ಟ್ರೈಕ್ಗಳು ಮಾಡಿದ್ರು, ಏನೇ ಮಾಡಿದ್ರು ಪತ್ತೆ ಇಲ್ದಂಗೆ ಹೋಗ್ಬಿಟ್ರು ಅವ್ರು. ಆಮೇಲೆ ನಾನು ಯಾವಾಗ್ಲೂ ಅನ್ಕೊಂತಿದ್ದೆ, ಈ 3 ಸಲ ಅವರು ಪಾಪ ಯಾಕೆ ಸೋತ್ರು ಅಂತ. 3 ಸಲ ಯಾಕೆ ಸೋತ್ರು? ಅಂತ ವಿದ್ಯಾವಂತರಲ್ಲ ಅವರು. ಆಮೇಲೆ ಇವ್ರು ಏನೋ ಡಾಕ್ಟರ್ ಅಂತೆ, ಡೆಂಟಿಸ್ಟ್ ಅಂತೆ ಅಂತ ಅವ್ರನ್ನ ಹೆಂಗ್ ಸೋಲಿಸ್ತಾವ್ರಪ್ಪ? ಏನ ಚಿಂತಾಮಣಿ ಅವ್ರಿಗೆ ಬುದ್ಧಿದ್ದಂಗಿಲ್ಲ ಅವ್ರಕ. ಆ ಕಡೆ ಅವ್ರ ಜನ ಸಾಲ್ತು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಈಗ ಸುಮಾರು ಸಲ ಅವ್ರನ್ನ ಭೇಟಿ ಆದ್ಮೇಲೆ ಸುಮಾರು ಸಲ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡಿ ಅನಿಸ್ತಾ ಇದೆ, ಈ ಸಲ ಯಾಕಪ್ಪ ಗೆಲ್ಸಿದ್ರಿ ಇವ್ರನ್ನ ಅಂತ. ಅರ್ಥ ಆಯ್ತಾ? ಸೊ ಈ ಸಲ ಆಮೇಲೆ ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಐತೆ. ಈ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಚಿಂತಾಮಣಿ ಸುಧಾಕರ್ನ ಗಮನಿಸಿದ್ರೆ ಅವ್ರದ್ದು ಜೀನ್ಸ್ ಪ್ರಾಬ್ಲಮ್. ಯಾರು ಹೇಳಿದ ಮಾತು ಕೇಳಲ್ಲ ಅವ್ರು, ಯಾರು ಹೇಳಿದ ಮಾತು ಕೇಳಲ್ಲ. ಮೋಸ್ಟ್ಲಿ ಅವ್ರ ಅಪ್ಪನವ್ರ ತಾತನವ್ರು ಹಂಗೆ ಅನ್ಸ್ತವೆ. ಯಾರು ಹೇಳಿದ ಮಾತು ಕೇಳಲ್ಲ. ಏನೋ ಒಂದು ಹೇಳ್ಬಿಟ್ರೆ ಅದನ್ನೇ ಹಿಡ್ಕೊಂಡು ವಾದ ಮಾಡ್ತಾ ಇರೋದು ಅಷ್ಟೇ ಅವರು. ನೀವು 1000 ಜನ ಹೋಗ್ರಿ, 1000 ಜನ 1000 ಹೇಳ್ರಿ ಅವ್ರ ಅಭಿಪ್ರಾಯನ, ಅವ್ರು ಮಾತ್ರ ಅವ್ರದೇ ಹೇಳ್ತಾರೆ ಕೊನೆಯಲ್ಲಿ. ಸೊ ಹಂಗಾಗಿ ರೈತರ ಪರ ಇರುವಂತ ಸುಧಾಕರ್. ಆಮೇಲೆ ಇನ್ನೊಂದು ಯಾವ್ದು ಅವ್ರ ಮನೆ ಹತ್ರ ಒಂದು ಮೀಟಿಂಗ್ ಮಾಡಿದ್ದೆ, ಹೋಗಿದ್ವಿ. ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ರು, ಬಹಳ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಅವ್ರು ನಿಜವಾದ ರೈತ ನಾಯಕರು ಇಲ್ಲ ಯಾರೋ ಏನಂತ ಗೊತ್ತಿಲ್ಲ ನನಗೆ. ಅವ್ರು ಏನ್ ಹೇಳ್ತಾ ಇದ್ರೆ, ಜಮೀನುಗಳೆಲ್ಲ ಹೋಗ್ಬಿಟ್ರೆ ಎಲ್ಲ ಡೆವಲಪ್ ಆಗಲ್ಲ, ನೀವೆಲ್ಲ ಟೀ ಅಂಗಡಿಗಳು ಹಾಕೋಕ್ಕಾಗಲ್ಲ. ಇದು ಒಬ್ಬ ಲೀಡರ್ ಮಾತಾಡೋಂತ ಮಾತಾಯ್ತು. ಒಬ್ಬ ಲೀಡರ್ ಮಾತಾಡೋಂತ ಮಾತಾಯ್ತು. ನಮ್ ಜಮೀನು 1/2 ಎಕರೆ ಇದೆಯೋ 1 ಎಕರೆ ಇದೆಯೋ ನಾವು ಬಳಸ್ಕೊಂಡು ನಾವು ಬದುಕ್ತಾ ಇದೀವಿ, ಮಾರ್ಕೊಂಬಿಟ್ಟು ಟೀ ಅಂಗಡಿ ಹಾಕ್ಬೇಕು ಅಂತ ಅವರೇ ಕೂತು ಹೇಳ್ತಾವ್ರು. ನಮ್ಮ ಶಿಡ್ಲಘಟ್ಟ ತಾಲೂಕು ಆಗ್ಬೋದು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಂತಹ ಮಿನಿಸ್ಟರ್ ಸಿಕ್ಕಿರೋದು ದೌರ್ಭಾಗ್ಯ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ರೀಶಫಲ್ ಆಗ್ಲಿ, ಸ್ವಾಮಿ ಕಳೀಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಇನ್ನು ಸ್ವಲ್ಪ ಕೆಳಗೆ ಬರೋಣ ನಮ್ಮ MLA ರವೀಣ್ ಅವ್ರ ಬಗ್ಗೆ. ನಮ್ಮ MLA ರವೀಣ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರೇನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಏನು ಒಂದೇ ಒಂದವರು, ನಾನು ತಂದಿರೋನಲ್ಲ, ನಾನು ಕಳ್ಸಕ್ ಆಗಲ್ಲ ಅಂತ. ಹೈಟೆಕ್ ಮಾರ್ಕೆಟ್ ನೀನ್ ತಂದಿದ್ಯಾ ಅಂತ ಬಿಟ್ಟು ಯಾಕಣ ಈಗ ಬಿಲ್ಡಪ್ ಅಂತ ಇದೆಯಾ? ಹಂಗಾರೆ ಸರ್ಕಾರ ತಾನೇ ಮಾಡಿರೋದ, ನೀನ್ ತಂದಿಲ್ಲಲ್ಲ ಹೈಟೆಕ್ ಮಾರ್ಕೆಟ್ನ. ಒಂದು ಬೋರ್ಡ್ ಹಾಕು, ಹೈಟೆಕ್ ರೇಷ್ಮೆ ಮಾರ್ಕೆಟ್ ನಾನು ತಂದಿಲ್ಲ, ಸರ್ಕಾರ ಕೊಟ್ಟಿರೋದು ಇದು ಅಂತ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಅಂತ ಒಂದು ಬೋರ್ಡ್ ಹಾಕ್ರಿ. ಅದಕ್ಕೆ ಹಾಕಲ್ಲ, ಯಾಕೆ ಹೇಳು? ಅದು ನಾನು ಮಾಡ್ತಾ ಇರೋದು ಅಂತ. ಇದು ಯಾರಾದ್ರೂ ರೈತರು ಕ್ವಶನ್ ಮಾಡಿದ್ರೆ, ಇದು ನಾನು ಮಾಡೋದಲ್ಲ, ನಾನು ತಂದಿರೋನಲ್ಲ, ನಾನು ಕಳ್ಸಕ್ಕಾಗಲ್ಲ ಅನ್ನೋದು. ನಾನು MLA ಆಗಿ ನಾನೇನಾದ್ರೂ ಅದ್ರ ಅಭಿವೃದ್ಧಿ ಕಾರ್ಯದ ಮೂಲಕ ಏನಾದ್ರೂ ಆಪೋಸಿಟ್ ಆಗಿ ಹೇಳ್ಬಿಟ್ರೆ ನನಗೆ ಅಲ್ಲಿ ಫಂಡ್ಗಳು ಕೊಡಲ್ಲ, ನಾನು ಡೆವಲಪ್ ಮಾಡೋಕ್ಕಾಗಲ್ಲ ಅಂತ ಕತೆಗಳು. ಈ ಕತೆಗಳೆಲ್ಲ ಸುಳ್ಳು. ಯಾವುದೇ MLA ಇಲ್ಲಿ ಯಾರು ಏನಪ್ಪಾ ದಡ್ರಿಲ್ಲ, ಯಾರು ಇಲ್ಲ. ಯಾವುದೇ MLAನ ಒಂದು ಸೌಜನ್ಯಕ್ಕಾದ್ರೂ ಒಂದು ಮೀಟಿಂಗ್ ಮಾಡಿ ಅವರ ಅನುಮತಿ ಪಡಿದೇನೆ ಯಾವ ಉಸ್ತುವಾರಿ ಸಚಿವರಾಗ್ಬೋದು, ಯಾವುದೇ ರನ್ನಿಂಗ್ ಸರ್ಕಾರ ಆಗ್ಬೋದು ಕ್ರಮ ತಗೊಳಕ್ ಸಾಧ್ಯನೇ ಇಲ್ಲ. ಇದೇ ಕಾಂಗ್ರೆಸ್ MLA ಎಲ್ಲಿ ಬಿಡದಿ ಇವರು ಆನೆಕಲ್ಲಲ್ಲಿ ಅವರೇ ಇದು ಆಪೋಸಿಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅರ್ಥ ಆಯ್ತಾ? ನೀವು ನಿಜವಾಗ್ಲೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ದಿದ್ದವ್ರಾದ್ರೆ, ನೀವು ಒಬ್ಬ ವಿರೋಧ ಪಕ್ಷದಲ್ಲಿ ಇರುವಂತ ನಾಯಕರಾಗಿ ವಿರೋಧ ಪಕ್ಷದಲ್ಲಿ ಇರೋ MLA ಆಗಿದ್ರೆ, ನಿಮ್ಮ ಕೈವಾಡ ಇಲ್ಲ ಅಂದಿದ್ರೆ ನೀವು ವಿರೋಧ ಮಾಡ್ತಿರ್ಲಿಲ್ವಾ? ವಿರೋಧ ಮಾಡೇ ಮಾಡ್ತಿದ್ರಿ ನೀವು. ಬಟ್ ನಿಮ್ಮ ಎಲ್ಲಾ ಗಮನಕ್ಕೂ ತಂದು ಎಲ್ಲಾ ಮಾಡಿ, ಎಲ್ಲಾ ಅನುಮತಿಗಳು ಮಾಡಿ, ನಿಮ್ ಜಮೀನುಗಳ ಪಕ್ಕ ಬಾರ್ಡರ್ಗಳು ಹೋಗಂಗ್ ಮಾಡಿ, ಎಲ್ಲಾ ಅನುಕೂಲಗಳು ಮಾಡ್ಕೊಂಡೇ ನೀವು ಮಾಡಿರೋದು ಅಂತ ಎಲ್ಲಾ ಜನಗಳಿಗೂ ಮುಂದಿನ ದಿನಗಳಲ್ಲಾದ್ರೂ ಗೊತ್ತಾಗ್ತದೆ. ಇದಂತೂ ಸತ್ಯ. ಅರ್ಥ ಆಯ್ತಾ? ಆಮೇಲೆ ಇನ್ ಸ್ವಲ್ಪ ಕೆಳಗೆ ಬರೋಣ. ಯಾರು ನಮ್ಮ ಇವರು ರೈತ ನಾಯಕರು, ಯಾರು ನಮ್ಮ ಪುಟ್ಟು ಆಂಜನಪ್ಪನವ್ರಿಗೆ ಜನ ಬೇಕು ಎಲ್ಲ ತೋರ್ಸಕ್, ನನ್ನ ಕಡೆ ಜಾಸ್ತಿ ಜನ ಅವ್ರೆ ಅಂತ ಅನ್ಬಿಟ್ಟು ಅಂತ. ಈ ಪುಟ್ಟು ಆಂಜನಪ್ಪನವರು ಈ ಚೋಪೆಕಾಯಿ ಬೆಳೆದ್ಬಿಟ್ಟು ಅವ್ರ ತೋಟದಲ್ಲೆಲ್ಲ ಚೋಪೆಕಾಯಿ ಬೆಳೆದಿದ್ರಂತೆ. DK ಶಿವಕುಮಾರ್ ಕೆತ್ಕೊಂಡೋಗಿ ಕೊಟ್ರಂತೆ. ಏನಯ್ಯ ಎಲ್ಲಿ ಬೆಳೆದೆ, ಒಳ್ಳೆ ಬೆಲ್ಲ ತಿಂದಂಗ ಐತಲ್ಲ ಅಂದ್ರಂತೆ. ನೀನ್ ಮಾತ್ರ ಬೆಳಿಬೇಕು, ನೀನ್ ಮಾತ್ರ ಚೋಪೆಕಾಯಿ ತೋರಿಸ್ಕೊಂಡು ಸೀಟ್ ತಕೊಬೇಕು. ನಾವು ನಮ್ಮ ಮನೇಲಿ ನಾವು ಬದುಕಬಾರ್ದ? ನಮ್ಮ ತೋಟಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮ್ಮನೆ ನಮ್ಮ ಸಂಸಾರ ನಾವು ಮಾಡಬಾರ್ದು? ಇವನು ಬರೀ ಚೋಪೆಕಾಯಿ, ಹಲಸಿನಕಾಯಿ ಇವುಗಳಿಗೆ ಇದು MLA ಸೀಟ್ ಹೊಡೆದ್ಬಿಡ್ಬೇಕು. ಅರ್ಥ ಆಯ್ತಾ? ಈ ತರ ನಮ್ಮ ರಾಜಕೀಯ ನಾಯಕರುಗಳಲ್ಲಿ ಈ ತರ ಗೊಂದಲಗಳು. ಆಮೇಲೆ ಎಲ್ಲರೂ ಕಳ್ರೆ, ಇದಂತೂ ಸತ್ಯ ಇಟ್ಕೊಳ್ರಿ. 1.5 ವರ್ಷದಿಂದ ನೀವು ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೋಸ್ಕರನೇ ಇವತ್ತು ನಿಮ್ ಜಮೀನುಗಳು ಹೋಗ್ಲಿ ಇದುವರೆಗೂ ಅವ್ರು ಇಳಿಯಕ್ಕಾಗಿಲ್ಲ. 1.5 ವರ್ಷಗಳ ಹಿಂದೆನೆ ನೀವೇನಾದ್ರೂ ಸರೆಂಡರ್ ಆಗಿದ್ದಿದ್ರೆ ಇವ್ರು ಈಗಾಗಲೇ ಯಾವಾಗಲೂ JCBಗಳು ಇಡ್ತಾ ಇದ್ರು, ಇನ್ನೊಂದು 10 ವರ್ಷಕ್ಕೆ ದುಡ್ಡು ಕೊಡ್ತಾ ಇದ್ರು. ಅಭಿವೃದ್ಧಿ ಕಾರ್ಯಗಳು ಮಾಡೋದಾಗಿದ್ರೆ ನಿಮ್ಮದೇ ತಾಲೂಕಾದಂತ ಮಸ್ತನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಚಿಂತಾಮಣಿ ಸುಧಾಕರ್ ಅವರೇ, ಆ ಇಂಡಸ್ಟ್ರಿಯಲ್ ಏರಿಯಾ ಯಾವ ದರ್ಜೆಗೆ ಏರಿಸಿದೀರಾ?
ಯಾವ್ದಾದ್ರೂ ಹೆಸರಿಡಿದು ಹೇಳೋಂತ ಕಂಪನಿ ಇದೆಯಾ ಅಲ್ಲಿ? 100 ಎಕರೆ ಖಾಲಿ ಬಿದ್ದಿದೆ. ಒಂದ್ ಹೇಳ್ರಿ ಹೆಸರಿಟ್ಟು ಇಂಥ ಕಂಪ್ನಿಯಲ್ಲಿ ತಂದಿದೀನಿ, 400 ಎಕರೆ 500 ಎಕರೆ ನಾವು ಅಲ್ಲಿ ಅಕ್ವಿಸಿಷನ್ ಮಾಡ್ಕೊಂಡಿದೀರಿ, ಅಲ್ಲಿ ಇಂಥ ಒಂದು ಕಂಪ್ನಿ ಬಂದಿದೆ, ಇದರಿಂದ ಇಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ಅಂದ್ಬಿಟ್ಟು ಏನಾದ್ರೂ ಹೇಳ್ರಿ. ಎಷ್ಟು ವರ್ಷ ಆಯ್ತು? 10 ವರ್ಷ 15 ವರ್ಷ ಆಯ್ತು ನೀವು ಅಕ್ವಿಸಿಷನ್ ಸ್ಟಾರ್ಟ್ ಮಾಡಿ. ಇವತ್ತು ಅಕ್ವಿಸಿಷನ್ ಸ್ಟಾರ್ಟ್ ಮಾಡಿ ನಮ್ಗೆ ಮಾಡಕ್ ಬಂದ್ರೆ ನೀವ್ ಯಾವಾಗ ನಮ್ಗೆ ಅನುಕೂಲ ಕೊಡ್ತೀರಾ? ಅರ್ಥ ಆಯ್ತಾ? ಆಮೇಲೆ ಇನ್ನೊಂದ್ ಸ್ವಲ್ಪ ಕೆಳಗೆ ಬರೋಣ. ನಮ್ ಲೋಕಲ್ ಲೀಡರ್ಗಳಿದ್ದಾರೆ, ಯಾರೋ ನಾವು ಭೂಮಿ ಕೊಡ್ತೀವಿ ಅಂತ ಕೆಲವು ಏನೋ ಅಂಕಿ ಅಂಶಗಳಿಗೆ ಆಲ್ರೆಡಿ ಎಲೆಕ್ಷನ್ ಮಾಡಿ ಸೋತಿರೋಂಥವ್ರು ಗುಂಪು ಅವ್ರು ಹೇಳ್ತಾರೆ ನೇರ ಖಾತೆ ಇವ್ರು PSL ಇನ್ನೊಂದು ಮತ್ತೊಂದಿಗೆ ಇವ್ರು ಕಷ್ಟಕ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಕತೆ ನಮ್ಗೆ ಬೇಡ, ಆಯ್ತಾ? ಎಲ್ಲರೂ ಮಾಡ್ಕೊಂಡಿರ್ತಾರೆ, ಮಾಡ್ಕೊಂಡ್ಲಿ, ಪರವಾಗಿಲ್ಲ. ಈಗ ಮಾರ್ಕೊಂಡಿರೋರು ನೇರ ನಮ್ ಖಾತೆಗೆ ದುಡ್ಡು ಹಾಕ್ತಾರೆ ಅಂತ ಈ ನಿಮ್ಮ ಯಾರು ನಿಮ್ಮ ಚಿಂತಾಮಣಿ ಸುಧಾಕರ್, ನಮ್ಮ ಚಿಂತಾಮಣಿ ಕಡ್ಲೆಕಾಯಿ ಮಿನಿಸ್ಟರ್ ಕರೆಸಿ, ಅರ್ಥ ಆಯ್ತಾ, ಅವ್ರ ಕೈಲಿ